ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ನಿಂಗ್ಸ್ ಇನ್ ಕನ್ನಡ. ಸೊ ರೀಸೆಂಟಾಗಿ ತಾನೇ ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಲಾಂಚ್ ಆಗಿದೆ. ಸೊ ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ಐಫೋನ್. ನಾನು ಇವತ್ತು ನಿಮಗೆ ಈ ಐಫೋನ್ ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರು ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ, ಸೊ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಡಿಸ್ಕ್ರಿಪ್ಷನ್ ಒಳಗಡೆ ನಿಮಗೆ ರಿಜಿಸ್ಟರ್ ಲಿಂಕ್ನ ಪ್ರೊವೈಡ್ ಮಾಡಿದ್ದೀನಿ, ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಪ್ರೊವೈಡ್ ಮಾಡಿರ್ತೀನಿ. ಸೊ ನಿಮಗೆ ರಿಜಿಸ್ಟರ್ ಹೋಮ್ ಪೇಜ್ ಒಳಗಡೆ ಡೈರೆಕ್ಟಾಗಿ ನಿಮಗೆ ಮೊಬೈಲ್ ಥ್ರೂ ಸೈನಪ್ ಆಗಬೇಕಾಗುತ್ತೆ. ಸೊ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಡೈರೆಕ್ಟಾಗಿ ನೀವು ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ಈ ಅಪ್ಲಿಕೇಶನ್ ಒಳಗಡೆ ವಿತೌಟ್ ಸಿಂಬಲ್ನ ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ಸಿಂಬಲ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಪಾಸ್ವರ್ಡ್ ಸೆಟ್ ಆಗಲ್ಲ. ನಂತರ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ವಿಡ್ರಾ ಪಾಸ್ವರ್ಡ್ನ ಎಂಟರ್ ಮಾಡಿದ ನಂತರ ಡೈರೆಕ್ಟಾಗಿ ರಿಜಿಸ್ಟರ್ ಆಗ್ಬೋದು. ಸೊ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಸೊ ಅಪ್ಲಿಕೇಶನ್ ಹೋಮ್ ಪೇಜ್ಗೆ ಡೈರೆಕ್ಟಾಗಿ ಬಂದುಬಿಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಪ್ಲಿಕೇಶನ್ ಹೋಮ್ ಪೇಜ್ ನೋಡೋಕೆ ಈ ರೀತಿ ಸಿಗ್ತಾ ಇದೆ. ನಿಮಗೆ ಡೈರೆಕ್ಟಾಗಿ ಇಲ್ಲಿ ಪ್ಲ್ಯಾನ್ಸ್ಗಳು ನೋಡೋಕೆ ಸಿಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ 4 ಆಪ್ಷನ್ಗಳಿವೆ: ರೀಚಾರ್ಜ್, ವಿಡ್ರಾಲ್, ಚಾನಲ್ ಆ್ಯಂಡ್ ಡೌನ್ಲೋಡ್. ಸೊ ಇಲ್ಲಿ ಡೌನ್ಲೋಡ್ ಅಂತ ಅಂದರೆ ನಿಮಗೆ ಈ ಅಪ್ಲಿಕೇಶನ್ ಡೈರೆಕ್ಟಾಗಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಪ್ರತಿ ಸಲ ಕೂಡ ನೀವು ಲಿಂಕ್ ಥ್ರೂ ಓಪನ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇಟ್ಟಿದ್ದೀರಾ ಅಂತಂದರೆ ಡೈರೆಕ್ಟಾಗಿ ಕೂಡ ಓಪನ್ ಮಾಡ್ಕೋಬೋದು. ಸೊ ಇದರಲ್ಲಿ ಡೆಪಾಸಿಟ್ ಯಾವ ರೀತಿ ಇರುತ್ತೆ ಅಂತಂದರೆ, ಸೊ ಇಲ್ಲಿ ರಿಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತಂದರೆ ನೀವು ಪೇಮೆಂಟ್ ಆಪ್ಷನ್ಗೆ ಹೋಗ್ತೀರಾ. ಸೊ ಇಲ್ಲಿ ನೀವು ಮಿನಿಮಮ್ ವಿತ್ಡ್ರಾ 330 ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಮಿನಿಮಮ್ ಪ್ಲ್ಯಾನ್ ಏನಿದೆ 330 ರೂಪೀಸ್ ಇರೋದ್ರಿಂದ ರೀಚಾರ್ಜ್ ಆಪ್ಷನಲ್ಲಿ 330 ರೂಪೀಸ್ ಕ್ಲಿಕ್ ಮಾಡಿ ಕನ್ಫರ್ಮ್ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತಂದರೆ ಪೇಮೆಂಟ್ ಗೆಟ್ವೇ ಮೇಲೆ ಕರ್ಕೊಂಡು ಹೋಗ್ತಾ ಇದೆ. ಸೊ ಚಾನಲ್ನ ಕ್ಲಿಕ್ ಮಾಡಿದ್ರೆ ಅಂತಂದರೆ ನಿಮಗೆ ಪೇಮೆಂಟ್ ಗೆಟ್ವೇ ಓಪನ್ ಆಗುತ್ತೆ. ಸೊ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ಗಳ ಥ್ರೂ ನೀವು ಪೇ ಮಾಡ್ತೀರಾ ಅಂತ ಅಂದರೆ ಕೂಡ ಮಾಡ್ಬೋದು. ಸೊ ಇಲ್ಲಿ ಕೆಳಗಡೆ ಇನ್ನೊಂದು ಆಪ್ಷನ್ ಕೂಡ ಇದೆ, ಕ್ಲಿಕ್ ಟು ಶೋ QR ಕೋಡ್ ಅಂತ. ಸೊ ನೀವು QR ಕೋಡ್ನ ಮುಖಾಂತರ ಕೂಡ ಪೇ ಮಾಡ್ಕೋಬೋದು. ಪೇ ಮಾಡಿದ್ದೀರಾ ಅಂತಂದರೆ ಸೊ ನಿಮ್ಮ ವಾಲೆಟಲ್ಲಿ ಬಂದು ಆ್ಯಡ್ ಆಗುತ್ತೆ ಅಮೌಂಟ್. ಸೊ ಇಲ್ಲಿ ಡೈರೆಕ್ಟಾಗಿ ನೀವು ಪ್ಲ್ಯಾನ್ಸ್ಗಳನ್ನ ಬೈ ಮಾಡ್ತಾ ಹೋಗ್ಬೋದು. ಇಲ್ಲಿ ಮಿನಿಮಮ್ ನಿಮಗೆ 330 ರೂಪೀಸ್ನ ಬೈ ಮಾಡೋದಕ್ಕೆ ರೆಫರ್ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ 330 ರೂಪೀಸ್ನ ಬೈ ಮಾಡಿದ್ದೀರಾ ಅಂತಂದರೆ ಸೊ ಅಪ್ಲಿಕೇಶನ್ 2-3 ಡೇಸ್ ಒಳಗಡೆ ಏನಾದರೂ ಕ್ಲೋಸ್ ಆಯಿತು ಅಂತಂದರೆ ಸೊ ನಿಮ್ಮ ಅಮೌಂಟ್ ನಿಮಗೆ ಮಿನಿಮಮ್ ಆಗಾದರೂ ಬಂದಿರುತ್ತೆ. ಸೊ ನಿಮ್ಮ ಅಮೌಂಟ್ ಬಂದ ಮೇಲೆ ಅಪ್ಲಿಕೇಶನ್ ಕ್ಲೋಸ್ ಆದರೆ ಸೊ ನಿಮ್ಗೇನು ಬೇಜಾರು ಇರೋದಿಲ್ಲ. ಸೊ ನೆಕ್ಸ್ಟ್ ನೀವೇನಾದರೂ 3300 ಏನಾದರೂ ಬೈ ಮಾಡಿದ್ದೀರಾ ಅಂತಂದರೆ ಸೊ 1 ಡೇ ಒಳಗಡೆ ಅಪ್ಲಿಕೇಶನ್ ಹೋಯಿತು ಅಂತಂದರೆ ಸೊ ನಿಮಗೆ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕಾಗಿ ನಿಮಗೆ ಮಿನಿಮಮ್ 330 ರೂಪೀಸ್ನ ಬೈ ಮಾಡ್ತೀರಾ ಅಂತಂದರೆ ಪರ್ ಡೇ ನಿಮಗೆ 100 ರೂಪೀಸ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ರೆಡಿ ನೀವು ಸೈನಪ್ ಮಾಡಿರ್ತೀರಲ್ವ, ಸೊ ಸೈನಪ್ ಆಗಿರೋದ್ರಿಂದ ನಿಮಗೆ 50 ರೂಪೀಸ್ ಇನ್ಸ್ಟೆಂಟಾಗಿ ಸಿಕ್ಕಿರುತ್ತೆ. ಸೊ ರೆವೆನ್ಯೂ ಸೈಕಲ್ 100 ಡೇಸ್ ಇದೆ, ಬಟ್ 100 ಡೇಸ್ವರೆಗೂ ಅಪ್ಲಿಕೇಶನ್ ನಡೆಯಲ್ಲ. ಸೊ ಪ್ರಾಂಪ್ಟಾಗಿ ಇರಬೇಕು. ಸೊ 1 ವೀಕ್ 2 ವೀಕ್ ಆದರೂ ನಡಿಬೋದು, ಕೆಲವೊಂದು ಸಲ 1 ಮಂತ್ ಕೂಡ ನಡಿಬೋದು. ಸೊ ಅದಕ್ಕಾಗಿ ನೀವು 330 ರೂಪೀಸ್ ಇನ್ವೆಸ್ಟ್ ಮಾಡಿದ್ರ ಅಂತಂದರೆ ಒಂದು 3 ಡೇಸ್ ಒಳಗಡೆ ನಿಮ್ಮ ಅಮೌಂಟ್ ನಿಮಗೆ ರಿಕವರ್ ಆಗಿರುತ್ತೆ. ನಂತರ ನಿಮಗೆ ಪರ್ ಡೇ ನಿಮಗೆ 100 ರೂಪೀಸ್ ರೀತಿ ಪ್ರಾಫಿಟ್ನ ನೋಡೋಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ನೀವು ಇಲ್ಲಿ ಈ ರೀತಿ ಬೈ ನೋ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಎಸ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಪ್ಲ್ಯಾನ್ ಬೈ ಆಗೋಗುತ್ತೆ. ಸೊ ಬೈ ಆಗಿರೋ ಪ್ಲ್ಯಾನ್ಗಳ ನೀವು ಮೈನ್ ಆಪ್ಷನ್ ಒಳಗಡೆ ಸೊ ಇಲ್ಲಿ ಅಕೌಂಟ್ ರೆಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಸೊ ಇಲ್ಲಿ ಡೈರೆಕ್ಟಾಗಿ ನೋಡ್ಬೋದು ನೀವು ವಿಡ್ರಾಲ್ಸ್ ಮೇಲೆ, ರೀಚಾರ್ಜ್ ಮೇಲೆ ಯಾವ ರೀತಿ. ಸೊ ಇಲ್ಲಿ ನಾವು 330 ರೂಪೀಸ್ ರೀಚಾರ್ಜ್ ಮಾಡಿದ್ದೀನಿ. ಅದಕ್ಕಾಗಿ ಆ ಪ್ಲ್ಯಾನ್ಸ್ ಎಲ್ಲಿದೆಯಪ್ಪ ಅಂತಂದರೆ ಸೊ ಮೈನ್ ಒಳಗಡೆ ನಿಮಗೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇದೆ ನೋಡಿ. ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತ ಅಂದರೆ ಸೊ ಡೈರೆಕ್ಟಾಗಿ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ಇನ್ಕಮ್, ಯಾವ ರೀತಿ ಇನ್ಕಮ್ ಆಗುತ್ತೆ. ಸೊ ಪ್ಲ್ಯಾನ್ 1 iPhone 16 ನಂಬರ್ 1. ಸೊ ಈ ಪ್ಲ್ಯಾನ್ನ ಬೈ ಮಾಡಿದ್ದೀನಿ ನಾನು ನಿನ್ನೆ ತಾನೇ. ಇಲ್ಲಿ ಡೇಟ್ ಕೂಡ ಶೋ ಆಗ್ತಾ ಇದೆ. 100 ರೂಪೀಸ್ ಆಲ್ರೆಡಿ ಇನ್ಕಮ್ ಆಗಿದೆ. ಸೊ ಪರ್ ಡೇ ನಮಗೆ 100 ರೂಪೀಸ್ ಸಿಗುತ್ತೆ ಅಂತ ಹೇಳಿದ್ನಲ್ವ. ಸೊ 1 ಡೇ ಆಗಿದೆ ನಂದು ಆಲ್ರೆಡಿ. ಸೊ 100 ರೂಪೀಸ್ ಸಿಕ್ಕಿದೆ. ಬ್ಯಾಕ್ ಹೋದರೆ ನಿಮಗೆ ಅಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಮೇಲೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪರ್ಸ್ನಲ್ ಇನ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಡೈರೆಕ್ಟಾಗಿ ಮೈ ಬ್ಯಾಂಕ್ ಅಂತ ತೋರಿಸ್ತದೆ. ಸೊ ಇಲ್ಲಿ ನೀವು ಬ್ಯಾಂಕ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಫುಲ್ ನೇಮ್, ಫೋನ್ ನಂಬರ್, ಹಾಗೆ ಬ್ಯಾಂಕ್ ನಂಬರ್, ಬ್ಯಾಂಕ್ ನೇಮ್, IFSC ಕೋಡ್ ಆ್ಯಂಡ್ ವಿತ್ಡ್ರಾ ಪಾಸ್ವರ್ಡ್ ಕನ್ಫರ್ಮ್ ಕೊಟ್ಟಿದ್ದೀರಾ ಅಂತಂದರೆ ಸೊ ನಿಮ್ಮ ಬ್ಯಾಂಕ್ ಆ್ಯಡ್ ಆಗುತ್ತೆ. ನಂತರ ನೀವು ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಕೂಡ ಈಸಿ ಆಗಿಬಿಡುತ್ತೆ. ಸೊ ಯಾರ್ಯಾರು ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದೀರಾ ಡೈರೆಕ್ಟಾಗಿ ನೀವು 330 ರೂಪೀಸ್ ಮಾತ್ರ ಇನ್ವೆಸ್ಟ್ ಮಾಡಿ. ಸೊ ಎಕ್ಸ್ಟ್ರಾ ಮಾಡೋದಕ್ಕೆ ಹೋಗಬೇಡಿ, ಲಾಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ನಾವು ಇಲ್ಲಪ್ಪ ವಿತ್ಡ್ರಾ ಪ್ರೂಫ್ ಬಂದಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಯಾರು
ನೀವು ಇನ್ನೂ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ, ಸೊ ಜಾಯ್ನ್ ಆಗಿ ನಂತರ ನಿಮಗೆ ಅಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.